ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತೆ. ನಿನ್ನೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಸ್ನೇಹಿತರ ಒಂದು ಸಂಬಂಧಗಳು ಹೇಗಿರಬೇಕು. ಅದೇ ರೀತಿ ಮಕ್ಕಳೇ, ನಿಮ್ಮ ಒಡನಾಟ, ನಿಮ್ಮ ಸ್ನೇಹಿತರ ಗುಂಪು ಹೇಗಿದೆ ಅನ್ನೋದನ್ನು ನೀವೊಮ್ಮೆ ಅವಲೋಕಿಸ್ಕೊಳ್ಳೋದು ಒಳ್ಳೆಯದು. ನಿಮ್ಮನ್ನು ನೀವು, ಏಕೆಂದರೆ ನಿಮ್ಮ ಜೀವನದ ಪಯಣದಲ್ಲಿ ಸ್ನೇಹ ಅಥವಾ ಗೆಳೆತನ ತುಂಬ ಪ್ರಮುಖ ಸ್ಥಾನ ಹೊಂದಿರುತ್ತೆ. ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೂಡ ಕೊಡ್ತೀವಿ ಅಲ್ವಾ. ಆದರೆ ಆ ಒಂದು ಗೆಳೆತನದ ಹಂತ ಹೇಗಿದೆ ಅನ್ನೋದು ಎಷ್ಟು ಮುಖ್ಯ. ಯಾಕೆಂದರೆ ನಮ್ಮ ಜೀವನದ ಒಂದು ಬದಲಾವಣೆಗೆ ತಿರುವುಗಳನ್ನು ಆ ಸ್ನೇಹ ಅನ್ನೋದು ತಗೊಳುತ್ತೆ. ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಗೆಳೆತನಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ. ಅಂದರೆ ಒಂದು ಸ್ನೇಹಿತರು, ನಮ್ಮ ಸ್ನೇಹ ಅಂದರೆ ಎಲ್ಲವನ್ನ ಹೇಳ್ಕೊಳ್ಳೋಕ್ಕೆ ಇರ್ತಕ್ಕಂಥ ಒಂದು ತುಂಬ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಗೆಳೆಯರು ಅಥವಾ ಗೆಳತಿಯರು, ಈ ಸ್ನೇಹ ಅನ್ನೋ ಪದವನ್ನು ಹೇಳ್ತೀವಿ. ಅಪ್ಪ ಅಮ್ಮ ಇಂಥವ್ರ ಜೊತೆ ಹೋಗಬೇಡ, ಅವ್ರ ಸಹವಾಸ ಮಾಡಬೇಡ ಅಂತೆಲ್ಲ ಹೇಳಿದಾಗ ಅವ್ರ ಮೇಲೆ ಕೆಂಡದಂಥ ಕೋಪ ಬರೋದು ಸಹಜ ಅಲ್ವಾ ಮಕ್ಕಳೇ. ನೋಡಿ, ಹಿಂದೆ ಹಿರಿಯರು ಹೇಳ್ತಾಯಿದ್ರು ಯಾವ ಥರ ಸ್ನೇಹ ಮಾಡಬೇಕು, ಒಳ್ಳೆಯವ್ರ ಸಹವಾಸ ಮಾಡಿ. ಎಲ್ಲರೂ ಹೇಳ್ತಾರೆ, ಹಿಂದೆ ಅಂತೆಲ್ಲ ಈಗಲೂ ತಂದೆ ತಾಯಿ, ಪೋಷಕರು, ಬಂಧು ಬಳಗ ನಮಗೆಲ್ಲ ಹೇಳೋದು ಹಾಗೇ, ಏನು ನಮ್ಮ ಸ್ನೇಹಿತರು ಹೇಗಿರಬೇಕು ಅಂತ. ಜೀವಕ್ಕೆ ಜೀವ, ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತರು ಸಿಗೋದು ತುಂಬ ವಿರಳ. ಹಾಗಂತ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದಾರೆ, ತುಂಬ ಅಪರೂಪ. ಆದರೆ ನಮ್ಮ ಆಯ್ಕೆಯಲ್ಲಿ ಸರಿಯಾಗಿರೋದನ್ನು ನಾವು ಆರಿಸ್ಕೊಳ್ಬೇಕು. ನೋಡಿ, ನಾವು ಇವಾಗ ಮಾರ್ಕೆಟಿಗೆ ಹೋಗ್ತೀವಿ, ಏನೋ ಒಂದು ತಗೋಬೇಕು, ಯಾವಾಗಲೂ ಒಳ್ಳೆಯದನ್ನೇ ಆಯ್ಕೆ ಮಾಡ್ತೀವಿ ಹೌದಾ. ಒಂದು ಹಣ್ಣಾಗಲಿ ತರಕಾರಿ ಆಗಲಿ ಎಷ್ಟು ಚೆನ್ನಾಗಿದ್ದಾವೆ ಅನ್ನೋದನ್ನು ನೋಡಿ ಆರಿಸ್ಕೊಳ್ತೀವಿ. ಹಾಗಿದ್ಮೇಲೆ ಸ್ನೇಹಿತರ ಆಯ್ಕೆ ಕೂಡ ಹಾಗೇ ಇರಬೇಕಾಗತ್ತೆ. ತುಂಬ ಒಳ್ಳೆಯವರು ವ್ಯಕ್ತಿಗಳು, ಇವರು ಒಳ್ಳೆಯವರು ಅಂತ ಒಂದೇ ದಿನಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಅವರ ಒಂದು ಒಡನಾಟ, ಆ ಒಡನಾಟದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಮಾತುಕತೆ, ಅವ್ರ ಬಿಹೇವಿಯರ್. ಸೊ ಹೀಗೆ ಅವರೊಂದು ಆ್ಯಟಿಟ್ಯೂಡ್ಗಳೆಲ್ಲ ನಾವು ಗಮನಿಸ್ತಿದ್ದಾಗ ಇವರು ಹೇಗೆ, ಇವ್ರ ಜೊತೆ ನಮ್ಮ ಸ್ನೇಹನ ಮುಂದುವರಿಸ್ಬೋದಾ ಅಥವಾ ಹಿಂದಕ್ಕೆ ತೆಗಿಬೋದಾ. ಸೊ ನೋಡಿ, ವಿಚಾರ ಮಾಡಬೇಕಾಗುತ್ತೆ. ನೋಡಿ, ನಿಮಗೆಲ್ಲ ಗೊತ್ತಿದೆ, ಮಹಾಭಾರತದಲ್ಲಿ ಕರ್ಣ ಎಷ್ಟು ಒಳ್ಳೆಯವನಾಗಿದ್ದ ಹೌದಾ. ಆದರೆ ಅವನ ಸುತ್ತ ಇರ್ತಕ್ಕಂತಹ ಒಂದು ದುಷ್ಟಕೂಟ, ಏನು ಕೌರವರ ಒಂದು ಸಹವಾಸದಿಂದ ಅವನು ತನ್ನ ಒಳ್ಳೆತನನ ಮರೆಮಾಚಿಕೊಂಡು ಅವ್ರ ಜೊತೆನೇ ಕೊನೆಗೆ ಅವ್ರ ಒಂದು ಯುದ್ಧದಲ್ಲಿ ಪಾಲ್ಗೊಂಡು ಕೊನೆಯ ಒಂದು ಏನು ದುರಂತವನ್ನು ಕಾಣ್ತಕ್ಕಂಥ ನಾಯಕ ಕರ್ಣ. ಹಾಗಿದ್ಮೇಲೆ ಒಳ್ಳೆಯವರಾಗಿದ್ದರೂ ಕೂಡ ನಮ್ಮ ಸ್ನೇಹಿತರು, ಅಂದರೆ ನಮ್ಮ ಒಂದು ಸುತ್ತಮುತ್ತ ಇರ್ತಕ್ಕಂಥ ಒಂದು ಸ್ನೇಹ ಬಳಗ ಹೇಗಿದೆ ಅನ್ನೋದನ್ನು ನಾವು ತುಂಬ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ನಮ್ಮ ಜೀವನದ ಹಂತಗಳು ಕೂಡ ನೆಲೆ ನಿಲ್ಲುತ್ತೆ. ನೋಡಿ, ಎಷ್ಟೋ ಸಾರಿ ಟೈಮ್ ಪಾಸ್ ಫ್ರೆಂಡ್ಸ್ ಅಂತ ಬರ್ತಾರೆ, ಅಥವಾ ಹಣ ಇದೆ ಅಂತ ಬರ್ತಾರೆ, ಅಥವಾ ಒಂದು ಖರ್ಚು ಮಾಡ್ತಾನೆ ಅಂತ ಬರ್ತಾರೆ, ಅಥವಾ ಒಂದು ಪಾರ್ಟಿ ಕೊಡಿಸ್ತಾನೆ ಅಂತ ಬರ್ತಾರೆ. ಸೊ ಹೀಗೆ ಏನೇನೋ ಒಂದು ರೀಸನ್ಗೆ ಸ್ನೇಹಿತರು ಬರ್ಬೋದು. ನಿಜವಾದ ಸ್ನೇಹಿತರು ಸಿಗೋದು ಅದು ನಮ್ಮ ಅದೃಷ್ಟ ಅಂದ್ಕೋಬೇಕು. ಸೈಲೆಂಟಾಗಿ ಇದ್ಬಿಡಬೇಕು. ಒಳ್ಳೆಯ ಸ್ನೇಹಿತರಿದ್ದರೆ ಅವ್ರ ಜೊತೆ ಸ್ನೇಹವನ್ನು ಮುಂದುವರಿಸ್ಕೊಳ್ಳಿ. ಅಥವಾ ಅವ್ರು ಸರಿ ಇಲ್ಲ, ಅವರಿಂದ ನಮಗೇನೋ ತೊಂದರೆ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಅವರಿಂದ ನಾವು ಆದಷ್ಟು ಸೈಲೆಂಟಾಗಿ ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. 100 ಜನ ನನಗೆ ಸ್ನೇಹಿತರಿದ್ದಾರೆ, 1000 ಜನ ನನಗೆ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಕೊಳ್ಳೋದು ದೊಡ್ಡಸ್ತಿಕೆ ಆಗುತ್ತೆ. ಅಂಥ ಸ್ನೇಹಿತರು ಖಂಡಿತ ಬೇಡ ಮಕ್ಕಳೇ. ಒಬ್ಬನೇ ಒಬ್ಬ ನಿಮಗೆ ಸ್ನೇಹಿತ ಇದ್ದರೆ ಸಾಕು. ಓಕೆ, ಫ್ರೆಂಡ್ಸೇ ಇಲ್ಲ, ಇನ್ನೂ ಒಳ್ಳೆಯದು. ಒಬ್ಬ ಸ್ನೇಹಿತ ಇದ್ದರೂ ಪರವಾಗಿಲ್ಲ, ಅಥವಾ ಸ್ನೇಹಿತರು ಇಲ್ಲದೇ ಇದ್ದರೂ ತೊಂದರೆ ಇಲ್ಲ. ಅಪ್ಪ ಅಮ್ಮ, ತಂಗಿ ಅಣ್ಣ, ಬಂಧು ಬಳಗ, ಅಜ್ಜ ಅಜ್ಜಿ, ಇವ್ರ ಜೊತೆ ಅನ್ಯೋನ್ಯವಾಗಿರಿ. ಒಳ್ಳೆಯ ಪುಸ್ತಕ ಓದ್ಕೊಳ್ಳಿ. ಪುಸ್ತಕಗಳ ಒಂದು ನಿಮ್ಮ ಸಂಗ್ರಹ ಆದರೆ ಆ ಪುಸ್ತಕಗಳ ಅಧ್ಯಯನದಿಂದ ನಿಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹ ಅಂತ ಬಂದಾಗ 2-3 ಸಾರಿ ಅವರು ಒಂದು ಒಡನಾಟದಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗಲೇ ಹೇಳಿದ್ನಲ್ಲ ಹೇಗಿದ್ದಾರೆ ಏನು ಅಂತ. ಹಾಗಾಗಿ ನಾವು ಯೋಚನೆ ಮಾಡಿ ಒಂದು ಸ್ನೇಹಿತರ ಒಂದು ಬಳಗವನ್ನು ಕಟ್ಕೋಬೇಕು. ಪ್ರತಿದಿನ ನಾವು ಇವಾಗಂತೂ ಮಾಧ್ಯಮದಲ್ಲಿ ನೋಡ್ತಾನೆ ಇರ್ತೀವಿ, ಸ್ನೇಹಿತರಿಂದ, ಸ್ನೇಹ ಅನ್ನೋ ಹೆಸರಿನಿಂದ ಮೋಸ, ವಂಚನೆ, ದ್ರೋಹಗಳು ನಡೀತಾನೆ ಇರ್ತವೆ. ಅದಕ್ಕಾಗಿ ಮಕ್ಕಳೇ, ಎಚ್ಚರಿಕೆಯಿಂದ ಜಾಗೃತರಾಗಿ ನೀವು ಗೆಳೆಯ ಗೆಳತಿಯರನ್ನು ಆಯ್ಕೆ ಮಾಡಿಕೊಳ್ಳಿ. ಯಾಕೆಂದರೆ ನಮ್ಮ ಜೀವನದ ಒಂದು ಬದಲಾವಣೆ, ಒಂದು ಹಂತಗಳನ್ನು ಈ ಸ್ನೇಹದಿಂದ ನಾವು ನೋಡ್ಬೋದು. ಸೊ ಹಾಗಾಗಿ ನಿಮ್ಮ ಸ್ನೇಹಿತರ ಆಯ್ಕೆ ಉತ್ತಮವಾಗಿರಲಿ. ನಿಮ್ಮ ಒಂದು ಜೀವನ
ಚೆನ್ನಾಗಿರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಾರಿ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.